ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಅಗ್ನಿವೀರ್ ಆರ್ಮಿಯ ಮ್ಯಾಥ್ಸ್ ಮತ್ತು ರೀಸನಿಂಗ್ ಪ್ರಶ್ನೆಗಳನ್ನ ಯಾವ ರೀತಿ ಎಕ್ಸಾಮ್ ನಲ್ಲಿ ಅಟೆಂಪ್ಟ್ ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಇರುವಂತದ್ದು. ಮೊದಲನೆಯದಾಗಿ ಗಣಿತದ 15 ಪ್ರಶ್ನೆಗಳು ಮತ್ತು ನಂತರ 5 ರೀಸನಿಂಗ್ ಪ್ರಶ್ನೆಗಳು, ಅಂದ್ರೆ 20ಕ್ಕೆ 20 ಪ್ರಶ್ನೆಗಳನ್ನು ನಾವು ಯಾವ ರೀತಿ ಅಕ್ಯುರೇಟ್ ಆಗಿ ಎಕ್ಸಾಮ್ ನಲ್ಲಿ ಅಟೆಂಪ್ಟ್ ಮಾಡಬೇಕು ಅನ್ನೋದು ಡಿಸ್ಕಸ್ ಮಾಡ್ತಾ ಇರುವಂತದ್ದು. ಇದು 21ನೇ ಅಫಿಷಿಯಲ್ ಮಾಡೆಲ್ ಪೇಪರ್ ಆಗಿರುವಂತದ್ದು. ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ನಲ್ಲಿ ಇರುವಂತಹ 21ನೇ ಅಫಿಷಿಯಲ್ ಮಾಕ್ ಟೆಸ್ಟ್ ಆಗಿರುವಂತದ್ದು, ಮಾಡೆಲ್ ಪೇಪರ್ ಆಗಿರುವಂತದ್ದು. ಇದಕ್ಕಿಂತ ಮುಂಚೆ 20 ಮಾಡೆಲ್ ಪೇಪರ್ಗಳನ್ನು ನಾವು ಸಾಲ್ವ್ ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಹಾಕಿದೀವಿ. ನೀವು ಅದನ್ನೆಲ್ಲ ರೆಫರ್ ಮಾಡ್ಕೋಬಹುದು ಅಂತ ಹೇಳ್ತಾ, ಹಾಗಾದ್ರೆ ಯಾರು ಮೊದಲ ಬಾರಿಗೆ ನಮ್ಮ ಚಾನೆಲ್ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ, ಹಾಗಾದ್ರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೊದಲನೆಯ ಪ್ರಶ್ನೆ ಏನಿದೆ ಅಂತ ನೋಡೋಣ, ಸಾಲ್ವ್ ಮಾಡ್ತಾ ಹೋಗೋಣ. ರೈಟ್, ನೋಡ್ರಿ ಮೊದಲನೇ ಪ್ರಶ್ನೆ ಏನದ, ಸಿಂಪಲ್ ಕ್ವಶನ್. 3, 5, 8 ಮತ್ತು 8ರ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಸರಾಸರಿ ಯಾವ ರೀತಿ ಕಂಡುಹಿಡಿಬೇಕು? ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಒಟ್ಟು ಸಂಖ್ಯೆಗಳನ್ನು ಏನ್ ಮಾಡ್ತೀರಿ, ಕೂಡಿಸ್ತೀರಿ, ಆಮೇಲೆ ಎಷ್ಟು ಸಂಖ್ಯೆ ಇರ್ತಾವ ಅದರಿಂದ ಭಾಗಿಸ್ತೀರಿ, ಹೌದಲ್ಲ? ರೈಟ್, ನೋಡ್ರಿ 8 8 16, 16 ಪ್ಲಸ್ 8 ಅಂತಂದ್ರ 8 3 24. ಹಾಗಾದ್ರೆ ಟೋಟಲ್ ಎಲ್ಲಾ ಕೂಡಿಸಿದ್ರೆ ಎಷ್ಟಾತ್ಪ? 24 ಆಯ್ತು. 4 ಸಂಖ್ಯೆ ಅದಾವ, 4ರಿಂದ ಭಾಗಿಸ್ತೀರಿ. ಹಾಗಾದ್ರೆ ಕಡತ ಹೊಡೆದ್ ಬಿಡ್ರಿ, ಇದ ನಿಮ್ ಉತ್ತರ ಆಗಿರ್ತದ. 4 1 4, 4 6 24 ಅಂತಂದ್ರ 6 ಯಾವ ಆಪ್ಷನ್ ಒಳಗೆ ಕಾಣಿಸ್ತೈತಿ ನಮಗ? 6 ಆಪ್ಷನ್ 1 ಒಳಗೆ ಕಾಣಿಸತೈತಿ. ಅದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್, ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡ್ರಿ ಏನದ, ಮೊದಲ 7 ಸಮ ನೈಸರ್ಗಿಕ ಸಂಖ್ಯೆಗಳ ಸರಾಸರಿ ಕಂಡಿಡಿ ಅಂತಾರ. ಹಾಗಾದ್ರೆ ಮೊದಲ 7 ಸಮ ನೈಸರ್ಗಿಕ ಸಂಖ್ಯೆ ಅಂದ್ರೆ ಎಲ್ಲಾ ಕೂಡಿಸ್ಕೊತ್ಕೊಂಡಿರ್ಬೇಕನ? ಇಲ್ಲ, ಸಮ ನೈಸರ್ಗಿಕ ಸಂಖ್ಯೆಗಳ ಸರಾಸರಿ ಕಂಡಿಡ್ರಿ. ಅದು ಫಸ್ಟ್ ಇಂದ ಅಂತಂದ್ರೆ ಏನ್ ಮಾಡ್ಬೇಕು ಅಂತ, ನೀವು ಸಿಂಪಲ್ ಫಾರ್ಮುಲಾ n+1 ಅನ್ನೋದನ್ನ ಮಾಡಿಬಿಟ್ರೆ ಸಾಕು, ನಿಮ್ ಉತ್ತರ ಬಂದ್ಬಿಡ್ತದ. ಫಾರ್ ಎಕ್ಸಾಂಪಲ್ ಇಲ್ಲಿ 7 ಕೊಟ್ಟಿದಾರಂತಂದ್ರೆ 7, ಇದಕ್ಕೆ 1 ಕೂಡಿಸಿದ್ರೆ ಎಷ್ಟು ಬರ್ತದಪ್ಪ? 8 ಬರ್ತದ. ಹಾಗಾದ್ರೆ ಇದೇ ಇದರ ಉತ್ತರ ಆಗಿರುತ್ತದೆ. ಏನು ನಾವು ಪೂರ್ತಿಯಾಗಿ ಈ ಲೆಕ್ಕವನ್ನ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ರೈಟ್, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ, 2ರ ಸ್ಕ್ವೇರ್, 3ರ ಸ್ಕ್ವೇರ್, 4ರ ಸ್ಕ್ವೇರ್ ಮೊತ್ತ ಕಂಡಿಡಿ ಅಂತ ಹೇಳಿದಾರ. ಹಾಗಾದ್ರೆ 2ರ ಸ್ಕ್ವೇರ್ ಅಂತಂದ್ರೆ ಎಷ್ಟು? 4. 3ರ ಸ್ಕ್ವೇರ್ ಅಂದ್ರ 9, 4ರ ಸ್ಕ್ವೇರ್ ಅಂದ್ರ 16, 16 ಪ್ಲಸ್ 9 ಅಂದ್ರೆ 25, 25 ಪ್ಲಸ್ 4 ಅಂದ್ರೆ ಎಷ್ಟು ಬರ್ಬೇಕಪ್ಪ? 29 ಬರ್ಬೇಕು. 29 ಯಾವ ಆಪ್ಷನ್ ಐತಿ? ಆಪ್ಷನ್ 2 ಅದ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿರುವಂತದ್ದು. ರೈಟ್, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ, 11/1000 ಇದರ ದಶಮಾಂಶ ರೂಪ ಏನು? ನೋಡ್ರಿ 11/1000 ಕೊಟ್ಟಾನಪ್ಪ ಅಂತಂದ್ರೆ ಏನ್ ಮಾಡ್ಬೇಕು ಅಂತಾನೆ, ಮ್ಯಾಲೆ ಯಾವ ಸಂಖ್ಯೆ ಇರ್ತತಿ ಅದನ್ನ ಬರಿತೀರಿ. ಕೆಳಗಡೆ 3 0 ಇದ್ರ 3 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕು, 1 ಸ್ಥಾನ ಬಿಟ್ಟ 2 ಸ್ಥಾನ ಬಿಟ್ಟ. ಹಾಗಾದ್ರೆ ಇನ್ನೊಂದು ಸ್ಥಾನ ಬೇಕಲ್ಲ ನಮಗ, ಅದಕ್ಕೋಸ್ಕರ ಏನ್ ಮಾಡ್ತೀವಿ ನಾವು? 0 ಇಟ್ಟ ಒಂದು ಪಾಯಿಂಟ್ ಅನ್ನ ಕೊಡ್ತೀವಿ. ಹಾಗಾದ್ರೆ ಇದು ಯಾವ ಆಪ್ಷನ್ ಅಲ್ಲಿ ಕಾಣಿಸ್ತಾ ಇದೆ ನಮಗ? ಆಪ್ಷನ್ ಯಾವುದು? 4ರಲ್ಲಿ ಕಾಣಿಸ್ತಾ ಇದೆ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ರೈಟ್, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದು, 400ರ ವರ್ಗದಲ್ಲಿ ಎಷ್ಟು ಸೊನ್ನೆಗಳಿವೆ? ಅಂದ್ರೆ 400ನ್ನ ವರ್ಗ ಅಂದ್ರೆ ಏನು? ಹೊಳ್ಳೆ ಒಂದ್ಸಲ ಗುಣಿಸಿದ 400 ಇಂಟು 400 ಮಾಡ್ರೆ ಎಷ್ಟು ಸೊನ್ನೆಗಳು ಬರ್ತಾವ ಅಂತ ಕೇಳಿದಾರ. ಹಾಗಾದ್ರೆ ಎಷ್ಟು ಸೊನ್ನೆಗಳು ಬರ್ತಾವ ನೋಡ್ರಿ? 2 2, 4 ಸೊನ್ನೆಗಳು ಬರ್ತಾವ. ಯಾವ್ದು ಕರೆಕ್ಟ್ ಆನ್ಸರ್ ಆಗಿತ್ತಪ್ಪ? ಆಪ್ಷನ್ 3, 4 ಸರಿಯಾದ ಉತ್ತರ ಆಗಿತ್ತು. ನಿಮಗೆ ಗೊತ್ತಿರಲಿ, ಇಲ್ಲಿ ಏನಾದ್ರೂ 2 0 ಇದ್ದು ಅಂದ್ರೆ ವರ್ಗದೊಳಗೆ ಏನಾಗ್ತಾವ? ಡಬಲ್ ಆಗ್ತಾವ, 4 ಆಗ್ತಾವ. ಇಲ್ಲಿ ಏನಾದ್ರೂ 3 0 ಇದ್ದು ಅಂತಂದ್ರೆ ವರ್ಗದೊಳಗೆ ಏನಾಗ್ತಾವ? 6 ಆಗ್ತಾವ. ಇಲ್ಲಿ 4 0 ಇದ್ರೆ ಇಲ್ಲಿ ಏನಾಗ್ತಾವ? 8 ಆಗ್ತಾವ. ಡಬಲ್ ಆಗ್ತಾ ಇರ್ತಾವ. ಅದು ಎದ್ರೊಳಗ? ವರ್ಗದೊಳಗ. ನಿಮ್ಮೆಲ್ಲರಿಗೂ ಗೊತ್ತಿರ್ಲಿ. ಓಕೆ, ರೈಟ್, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ, 5 ಮತ್ತು 10ರ ಲ.ಸ.ಅ ಕಂಡ್ರಿ. ಲ.ಸ.ಅ ಅಂತಂದ್ರೆ ಏನು? ದೊಡ್ಡ ಸಂಖ್ಯೆ ತಗೋಬೇಕು. ದೊಡ್ಡ ಸಂಖ್ಯೆ ಯಾವ್ದೈತಿ? 10. ಹಾಗಾದ್ರೆ 5ರಿಂದ ಈ ಸಂಖ್ಯೆ ಬಾ ಹೋಗ್ತತಿ? ಹೋಗ್ತತಿ. 10ರಿಂದ ಈ ಸಂಖ್ಯೆ ಬಾ ಹೋಗ್ತತಿ? ಹೋಗ್ತತಿ. ಹಾಗಾದ್ರೆ ಇದ ಏನಾಗಿರ್ತದ? ಇದರ ಲ.ಸ.ಅ ಆಗಿರ್ತದ. ನಾವು ಇದನ್ನೇನು ಪೂರ್ತಿಯಾಗಿ ಲ.ಸ ತಕ್ಕೋತ್ಕೊಂಡ್ರೋ ಅವಶ್ಯಕತೆ ಇಲ್ಲವೇ ಇಲ್ಲ. ಏನ್ ಮಾಡ್ಬೇಕು? ದೊಡ್ಡ ಸಂಖ್ಯೆ ತಗೋಬೇಕು. ಎಲ್ಲದರಿಂದ ಬಾ ಹೋಗೋದ್ರ ಅದರ ಲ.ಸ ಆಗಿರ್ತದ. ಇಲ್ಲಾಂದ್ರೆ 2 ಪಟ್ಟು ಮಾಡೋದು, ಇಲ್ಲಾಂದ್ರೆ 3 ಪಟ್ಟು ಮಾಡ್ಕೊತ ಹೋದ್ರೆ ಸಾಕು. ಓಕೆ, ರೈಟ್, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ, ಒಂದು ಸಂಖ್ಯೆಯ 4ನೇ ಒಂದು ಭಾಗ 6 ಆಗಿದ್ದರೆ, ಒಂದು ಸಂಖ್ಯೆಯ 4ನೇ ಒಂದು ಭಾಗ 6 ಆಗಿದ್ದರೆ ಆ ಸಂಖ್ಯೆಯ 4ನೇ 3 ಭಾಗ ಎಷ್ಟು ಅಂತ ಕೇಳ್ತದೆ. 4ನೇ ಒಂದು ಭಾಗ ಎಷ್ಟು? 6 ಇದ್ರೆ
ನಾಲ್ಕನೆಯ 3 ಭಾಗ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹೌದು, ಸಿಂಪಲ್ ಕ್ವಶನ್. ಇದನ್ನ ನೀವು ಓರಲಿ ಮಾಡ್ಕೋಬಹುದು. ಹೆಂಗಪ್ಪ ಅಂತಂದ್ರೆ 3 6 18 ಈ ರೀತಿಯಾಗಿ ಉತ್ತರನೂ ಹಾಕೋಬಹುದು. ಬಟ್ ಯಾರಿಗೆ ಗೊತ್ತಾಗಿಲ್ಲ ಅವ್ರಿಗೆ ಹೇಳ್ತೀನಿ ನೋಡ್ರಿ, ತಿಳ್ಕೊರಿ. ಓಕೆ, ಇಲ್ಲಿ ಕೆಳಗಡೆ 4 ಕೆಳಗಡೆ 4 ಕಡತಾ ಹೋಯ್ತು. 1 ಅಂದ್ರೆ 6, 3 ಅಂದ್ರೆ ಎಷ್ಟು? 6 3 ಎಷ್ಟಾಗ್ತದಪ್ಪ? 18 ಬರ್ತದೆ. ಇದೇ ಇದರ ಉತ್ತರ ಆಗಿರ್ತದ. ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗಿ ಕಾಣಿಸ್ತದ ನಮಗ? ಆಪ್ಷನ್ 2 18 ಸರಿಯಾದ ಉತ್ತರ ಆಗಿರುವಂತದ್ದು. ಅರ್ಥ ಆತ್ಲ? ನಾಲ್ಕನೆಯ 1 ಭಾಗ 6 ಇದ್ರೆ ನಾಲ್ಕನೆಯ 3 ಭಾಗ ಎಷ್ಟು? ಕೆಳಗಡೆ 4ರಿಂದ ಈ ಕೆಳಗಡೆ 4 ಹೋಯ್ತು. 1 ಅಂದ್ರೆ 3, 1 ಅಂದ್ರೆ 6, 3 ಅಂದ್ರೆ ಎಷ್ಟು? ಓಕೆ, ಸಿಂಪಲ್ ಸೊಲ್ಯೂಷನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ರೇಷೋ 300:250 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದ್ರದ್ದು ಅನುಪಾತ ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿತೀರಿ? ಮೊದ್ಲೇಕ್ ಏನ್ ಮಾಡ್ರಿ, ನಿಮ್ಗೆ ಗೊತ್ತಾಗ್ಲಿ ಅಂತ ಈ 10 ಇಂದ ಈ 10 ತೆಗೆದ್ರಿ. 5 5 25, 5 6 30. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? 6:4, 6:4. ನಾಲ್ಕನೇ ಆಪ್ಷನ್ ಅದ. ಇದೇ ಸರಿಯಾದ ಆನ್ಸರ್ ಆಗಿರುವಂಥದ್ದು. ರೈಟ್. ನೆಕ್ಸ್ಟ್ ಕ್ವಶನ್. ಒಬ್ಬ ವ್ಯಕ್ತಿಯು ಮಾಸಿಕ ಸಂಬಳ 8,000, ಅವನು 6,400 ರೂಪಾಯಿ ಖರ್ಚು ಮಾಡಿದರೆ ಸಂಬಳ ಮತ್ತು ಉಳಿತಾಯದ ಅನುಪಾತ ಎಷ್ಟು ಅಂತ ಕೇಳ್ಯಾರ. ಹಾಗಾದ್ರೆ ಫಸ್ಟ್ ನಾವು ಏನ್ ಮಾಡ್ಬೇಕು? ಸಂಬಳ ಬರ್ಕೋಬೇಕು. ಸಂಬಳ ಎಷ್ಟಿತ್ತಪ್ಪ? 8,000. ಹಾಗಾದ್ರೆ ಇಲ್ಲಿ ಏನ್ ಕಂಡುಹಿಡಿಬೇಕು? ಉಳಿತಾಯ. ನೋಡ್ರಿ, 8,000 ರೂಪಾಯಿಯಲ್ಲಿ 6,400 ರೂಪಾಯಿ ಖರ್ಚ ಮಾಡತ್ತಾನ. ಎಷ್ಟು ಖರ್ಚು ಮಾಡತ್ತಾನೋ? 6,400 ರೂಪಾಯಿ ಖರ್ಚು ಮಾಡತ್ತಾನ. ಹಾಗಾದ್ರೆ ಉಳಿಸಾತನ ಎಷ್ಟವ? 1,600 ರೂಪಾಯಿ ಉಳಿಸಾತನ. ಹೌದಲ್ಲ? ಮ್ಯಾಗ 600 ರೂಪಾಯಿ, ಮ್ಯಾಲ 1000. ಹಾಗಾದ್ರೆ ಟೋಟಲ್ ಎಷ್ಟು? 1,600 ರೂಪಾಯಿ ಉಳಿಸತನ. ಇದ್ರದ ನಾವ್ ಏನ್ ಮಾಡ್ಬೇಕು? ಅನುಪಾತ ಕಂಡುಹಿಡಿಬೇಕು. 2 0 ಇಂದ 2 0, 16 1 16 5. ಹಾಗಾದ್ರೆ ಎಷ್ಟು ಬಂತಪ್ಪ? 5:1. ಯಾವ ಆಪ್ಷನ್ ಐತಿ? ಆಪ್ಷನ್ 4 ಅದ. ಇದೇ ಕರೆಕ್ಟ್ ಆನ್ಸರ್ ಆಗಿರುವಂತದ್ದು. ರೈಟ್. ನೆಕ್ಸ್ಟ್. ಐಶ್ವರ್ಯ 6 ದಿನಗಳು ಮತ್ತು ರಾಣಿ 18 ದಿನಗಳಲ್ಲಿ ಕೆಲಸ ಮುಗಿಸುತ್ತಾರೆ. ಇಬ್ಬರು ಜೊತೆಯಾಗಿ ಎಷ್ಟು ದಿನಗಳಲ್ಲಿ ಕೆಲಸ ಮಾಡ್ತಾರ ಅಂತ ಕೇಳ್ಯಾರ. ಹಾಗಾದ್ರೆ ಈ ಟೈಪ್ ಕ್ವಶನ್ ಇದ್ದಾಗ ನಾವು ಅದು ತಕ್ಕೋತ್ ಕೊಡ್ರ ಅವಶ್ಯಕತೆ ಇಲ್ಲ. ಏನ್ ಮಾಡ್ಬೇಕು ಅಂತಾನೆ, ಇಬ್ಬರದು ಕೊಟ್ಟು ಒಬ್ಬೊಬ್ರದ್ದು ಕೊಟ್ಟು ಇಬ್ರು ಕೂಡಿ ಎಷ್ಟು ದಿವಸನೇ ಕೆಲಸ ಮಾಡ್ತಾರಂದ್ರ ನೇರವಾಗಿ ಏನ್ ಮಾಡ್ಬೇಕು? ಕೊಟ್ಟಂತಹ ದಿನಗಳನ್ನ ಗುಣಾಕಾರ ಮಾಡಬೇಕು. ಆಮೇಲೆ ಇವು ಎರಡೂನು ಕೂಡಿಸಿ ಭಾಗಿಸಿ ಬಿಡಬೇಕು. 18 + 6 ಅಂದ್ರೆ ಎಷ್ಟಪ್ಪ? 24. 6 1 6 4. ಹಾಗಾದ್ರೆ ಎಷ್ಟು ಬರ್ತದ? 4 4 16, 4 5 20 ಅಂತಂದ್ರೆ ಎಷ್ಟು ಬಂತಪ್ಪ? 4.5. ಯಾವ ಆಪ್ಷನ್ ಕಾಣಿಸ್ತತಿ? ಆಪ್ಷನ್ 2 ಕಾಣಿಸ್ತತಿ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿರುವಂತದ್ದು. ರೈಟ್. ನೆಕ್ಸ್ಟ್ ಕ್ವಶನ್. ಆಯತದ ಉದ್ದ 15 ಮೀಟರ್, ಕರ್ನ 17 ಮೀಟರ್ ಆಗಿದ್ದರೆ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಓಕೆ, ರೈಟ್. ಹಾಗಾದ್ರೆ ಮೊದಲಿಗೆ ನಿಮಗ ಒಂದು ಆಯತವನ್ನ ತೆಗಿತಾ ಇದ್ವಿ. ಇಲ್ಲಿ ಆಯತವನ್ನ ತೆಗೆದಿವಿ. ಓಕೆ, ರೈಟ್. ಇಲ್ಲಿ ಏನು ಇದ್ರೊಳಗೆ ಒಂದು ಕರ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಒಂದು ಕರ್ನವನ್ನ ತಗೋಣ. ಕರ್ನ ಅಂತಂದ್ರೆ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಇರ್ತದ. ಓಕೆ, ರೈಟ್. ಈಗ ಉದ್ದ ಕೊಟ್ಟಿದಾರವರು 15. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಐತಿ ಉದ್ದ? ಕರ್ನ ಕೊಟ್ಟಿದರು 17. ಉದ್ದ 15, ಕರ್ನ 17. ಹಾಗಾದ್ರೆ ಈ ಸೈಡ್ ಎಷ್ಟು ಅಂತ ನಮಗೆ ಕಂಡು ಹಿಡಿಯಕ್ ಬರ್ತೈತಿ. ನಮಗೆ ಪೈಥಾಗೋರಸ್ನ ತ್ರಿವಳಿಗಳು ಗೊತ್ತಿದ್ರೆ ಡೈರೆಕ್ಟ್ ಆಗಿ ಇದ್ರ ಉತ್ತರ ಏನಂತ ಬರೀಬಹುದು? 8 ಅಂತ ಬರೀಬಹುದು. ಇಲ್ಲ ಗೊತ್ತಿಲ್ಲ ಅಂತಂದ್ರೆ ನೀವು ಇದಕ್ಕೆ ಹೆಸರು ಕೊಡ್ತೀವಿ ನೋಡ್ರಿ, ABCD. ಈಗ ನಾವು ಇಲ್ಲಿ ಏನೈತಿ DB ಮತ್ತು AB ಮತ್ತು AD ಈ ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಇದು ರೈಟ್ ಆಂಗಲ್ ಟ್ರಯಾಂಗಲ್, ಲಂಬ ಕೋನ ತ್ರಿಭುಜ. ಹಾಗಾದ್ರೆ ಇದ್ರದ್ದು ಹೆಂಗ್ ಕಂಡುಹಿಡಿಬೇಕು? ನಮಗೆಲ್ಲರಿಗೂ ಪೈಥಾಗೋರಸ್ನ ಥಿಯರಂ ಗೊತ್ತದ. ಏನು ಹೇಳ್ರಿ? DB² = AB² + AD². ಇದ್ರದ್ದು ಸ್ಕ್ವೇರ್ ಯಾವ್ದಕ್ಕೆ ಸಮ ಇರ್ತತಿ? ಇದ್ರ ಸ್ಕ್ವೇರ್ಗೆ ಸಮ ಇರ್ತದೆ. ಇದ್ರ ಸ್ಕ್ವೇರ್ ಪ್ಲಸ್ ಇದ್ರ ಸ್ಕ್ವೇರಿಗೆ ಸಮ ಇರ್ತದೆ. ರೈಟ್. ಹಾಗಾದ್ರೆ ಇದ್ರೊಳಗೆ ತುಂಬಿಬೇಕು ನಾವೀಗ. ರೈಟ್. ಹಾಗಾದ್ರೆ ಏನ್ ಬೇಕು? ಹಾ, ಕರೆಕ್ಟ್. ಇಲ್ಲಿ DB² 17ರ ಸ್ಕ್ವೇರ್ ಮಾಡ್ಬೇಕು. 17ರ ಸ್ಕ್ವೇರ್. ಹಾಗಾದ್ರೆ AB² ಐತಿ 15ರ ಸ್ಕ್ವೇರ್ ಪ್ಲಸ್ ಇಲ್ಲಿಂದ ನಾವು ಏನ್ ಮಾಡ್ಕೋಬಹುದು? AD² ಅನ್ನ ಕಂಡುಹಿಡ್ಕೋಬಹುದು. ನೋಡ್ರಿ, ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ನಿಮಗೆ ಎಷ್ಟು ಬರ್ತದ? ಆನ್ಸರ್ 8 ಬರ್ತದ. ಬಟ್ ನಾ ಪೈಥಾಗೋರಸ್ನ ತ್ರಿವಳಿಗಳು ಗೊತ್ತಿರೋದ್ರಿಂದ ಡೈರೆಕ್ಟ್ ಆಗಿ ಇಲ್ಲಿ ಏನ್ ಮಾಡತ್ತೀನಿ? 8 ಅಂತ ಬರೆಯತ್ತೀನಿ. ಓಕೆ, ರೈಟ್. ಹಾಗಾದ್ರೆ ನಾವು ಏನ್ ಕಂಡುಹಿಡಿಬೇಕಪ್ಪ? ಸುತ್ತಳತೆ ಕಂಡುಹಿಡಿಬೇಕು. ಇದು 15, ಇದು 15. ನಾವ್ ಏನ್ ಮಾಡ್ತೀವಿ? ಸುತ್ತಳತೆ ಹೆಂಗ್ ಕಂಡುಹಿಡಿತೀವಿ? ಇದನ್ನ ಉದ್ದ ಪ್ಲಸ್ ಅಗಲ ಕೂಡಿಸ್ತೀವಿ, ಡಬಲ್ ಮಾಡ್ತೀವಿ. ಹೌದಲ್ಲ? ಸೂತ್ರ ಗೊತ್ತಲ್ಲ? ಸುತ್ತಳತೆ, ಆಯತದ ಸುತ್ತಳತೆ ಸೂತ್ರ ಉದ್ದ ಪ್ಲಸ್ ಅಗಲ ಗುಣಿಸು 2. ಹೌದಲ್ಲ? ರೈಟ್. ಹಾಗಾದ್ರೆ 15 + 8 ಅಂದ್ರೆ 23. 23ಅನ್ನ 2 ಮಾಡಿದ್ರೆ ಎಷ್ಟು ಬರ್ತದ? 46 ಬರ್ತದ. 46 ಯಾವ ಆಪ್ಷನ್ ಕಾಣಿಸತ್ ನಮಗ?
ಆಪ್ಷನ್ 4 ಕಾಣಿಸತೈತಿ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. ಒಂದು ಸಂಖ್ಯೆಯ 5ನೇ 2 ಭಾಗವನ್ನು ಅದಕ್ಕೆ ಸೇರಿಸಿದಾಗ ಮೊತ್ತ 63 ಬರುತ್ತದೆ. ಓಕೆ, ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂತ ಕೇಳ್ಯಾರ. ಹಾಗಾದ್ರೆ ಒಂದು ಸಂಖ್ಯೆ ಅದ, ಅದು ಏನಂತ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಎಕ್ಸ್ ಅನ್ಕೊಳ್ಳೋಣ. ಆ ಸಂಖ್ಯೆಗೆ ಅದರದ 5ನೇ 2 ಭಾಗ, ಇದಕ್ಕೆ ಎಷ್ಟು 5ನೇ 2 ಭಾಗವನ್ನ ಕೂಡಿಸಿದ್ರ, ಅದ ಸಂಖ್ಯೆಯ 5ನೇ 2 ಭಾಗವನ್ನ ಕೂಡಿಸಿದ್ರ ನಮಗೇನು ಬರ್ತೈತಿ 63 ಬರ್ತೈತಿ ಅಂತ ಹೇಳ್ತಾರೆ. ಹಾಗಾದ್ರೆ ಆ ಸಂಖ್ಯೆ ಯಾವುದು, ಎಕ್ಸ್ ಅಂದ್ರೆ ಏನು ಅಂತ ಕಂಡುಹಿಡಿಬೇಕು ನಾವು. ರೈಟ್. ಹಾಗಾದ್ರೆ ಈಗ ಏನ್ ಮಾಡ್ತೀರಿ, ಇಲ್ಲಿ ಕೂಡಿಸ್ಬೇಕು ಕಳಿಬೇಕು ಅಂತಂದ್ರೆ ಛೇದದೊಳಗೆ ಏನಿರಬೇಕು, ಸಮ ಇರಬೇಕು. ಸಮ ಮಾಡ್ಕೋಬೇಕಂದ್ರೆ ಇದಕ್ಕೆ 5ರಿಂದ ಭಾಗಿಸಿ 5ರಿಂದ ಗುಣಿಸ್ತೀರಿ. ಹೌದಾ? ಹಾಗಾದ್ರೆ 5x ಪ್ಲಸ್ 2x ಅಂದ್ರೆ ಎಷ್ಟು ಬಂತಪ್ಪ, 7x ಬಂತು. ಭಾಗಾಕಾರದಾಗ 5 ಐತಿ, 5 ಇಲ್ಲಿ 63. ಇಲ್ಲಿ ಗುಣಾಕಾರದಾಗ ಇದ್ದದ್ದು ಈ ಕಡೆ ಬಂದ್ರೆ ಭಾಗಾಕಾರಕತಿ 7 ಒಂದ್ಲೆ 7 9. ಹಾಗಾದ್ರೆ ಇಲ್ಲಿ ಭಾಗಾಕಾರದಾಗ ಇದ್ದದ್ದು 5 ಈ ಕಡೆ ಹೋದ್ರೆ ಗುಣಾಕಾರ ಕತ್ಲಿ 9 5 45. ಹಾಗಾದ್ರೆ 45 ಯಾವ ಆಪ್ಷನ್ ಐತಿ ನೋಡ್ರಿ, ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗಿರುವಂತದ್ದು. ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದ. ತ್ರಿಭುಜ ಎ ಬಿ ಸಿ ಅಲ್ಲಿ ತ್ರಿಭುಜ ಎ ತ್ರಿಭುಜ ಬಿ 72 ಡಿಗ್ರಿ ಇದಾವ. ಹಂಗಾರೆ ತ್ರಿಭುಜ ಏನು 72 ಡಿಗ್ರಿ, ತ್ರಿಭುಜ ಬಿನು ಎಷ್ಟು ಡಿಗ್ರಿ, 72 ಡಿಗ್ರಿ. ಹಾಗಾದ್ರೆ ತ್ರಿಭುಜ ಸಿ ಎಷ್ಟು ಅಂತ ಕೇಳ್ತಾ ಇದಾರೆ. ಬಹಳ ಈಸಿ ಕ್ವಶನ್. ನಿಮ್ಗೆಲ್ಲರಿಗೂ ತ್ರಿಭುಜಗಳ ಒಳಕೋಣಗಳ ಮೊತ್ತ ಎಷ್ಟಿರ್ತೈತಿ, 180 ಇರ್ತೈತಿ. ಅದ್ರೊಳಗಿಂದ 2 ಕೋಣಗಳನ್ನ ತೆಗೆದು ಬಿಟ್ರೆ ಇನ್ನೊಂದು ಕೋಣ ಸಿಕ್ಬಿಡ್ತೈತೆ. ಹೌದಲ್ಲ, ನಮಗೆ ತ್ರಿಭುಜದೊಳಗೆ 3 ಕೋಣ ಇರ್ತಾವ. 2 ಕೋಣಗಳನ್ನ ಕಳೆದು ಬಿಟ್ರೆ 3ನೇ ಕೋಣ ಸಿಗ್ತದ. ಹಾಗಾದ್ರೆ 72 ಇಂಟು 2 ಅಂದ್ರೆ ಎಷ್ಟು ಬಂತಪ್ಪ, 144. ತೆಗೆದು ಬಿಡ್ರಿ, ಲಾಸ್ಟಕ್ಕೆ 6 ಬರಬೇಕು. ಲಾಸ್ಟಕ್ಕೆ 6 ಯಾವ ಆಪ್ಷನ್ ಒಳಗೈತಿ, ಆಪ್ಷನ್ 2 ಒಳಗೈತಿ. ಇದೇ ಕರೆಕ್ಟ್ ಆನ್ಸರ್ ಆಗಿತ್ತು. ಪೂರ್ತಿಯಾಗಿ ನೀವು ಕಡ್ತಾ ಹೊಡೆದ್ರು ಕೂಡ ಎಷ್ಟು ಬರ್ತದ, ಅವಾಗ ಕಳೆದ್ರೂ ಕೂಡ ಎಷ್ಟು ಬರ್ತದ, 36 ಬರುವಂಥದ್ದು. ರೈಟ್. ನೆಕ್ಸ್ಟ್ ಕ್ವಶನ್. 225ರ 20% ಇದಕ್ಕೆ ಸಮ ಅಂತ ಹೇಳ್ತಾರೆ. ಹಾಗಾದ್ರೆ 10% ಅಂತಂದ್ರೆ 22.5, 20% ಅಂತಂದ್ರೆ ಎಷ್ಟು ಬರ್ತದಪ್ಪ, 45. 22.5ನ ಡಬಲ್ ಮಾಡಿದ್ರೆ ಎಷ್ಟು ಬಂತು, 45 ಲೀಟರ್. ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು, ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಓರಲಿ ಮಾಡ್ಬೋದು ಈ ಕ್ವಶನ್ ಅನ್ನ. ಇಲ್ಲ ನಾವು ಪೂರ್ತಿ ಮಾಡ್ತೀವಿ ಅಂದ್ರೆ 225ರದ್ದು 20% ತೆಗಿತೀರಿ. 20%. ಓಕೆ, 21 25 5 1 5 4 20 5 5 25. ಈಗೂ ಕೂಡ ಏನಾಗ್ತದ, ಅಷ್ಟೇ ಉತ್ತರ ಬರ್ತದ. ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹಾಲಿನ ಬೆಲೆ ₹50ರಿಂದ 60ಕ್ಕೆ ಏರಿಕೆಯಾದರೆ ಶೇಕಡಾವಾರು ಏರಿಕೆ ಎಷ್ಟು. ಹಾಗಾದ್ರೆ 50 ಇದ್ದದ್ದು 60 ಆಗೈತೆ ಅಂದ್ರೆ ಎಷ್ಟು ರೂಪಾಯಿ ಹೆಚ್ಚಾಗೈತಿ, 10 ರೂಪಾಯಿ ಹೆಚ್ಚಾಗೈತಿ. ಮೊದಲೇಕೆ ಎಷ್ಟು ರೂಪಾಯಿ ಇತ್ತು, 50 ರೂಪಾಯಿ ಇತ್ತು. ಹಾಗಾದ್ರೆ ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. 51 52 2 ಇಂಟು 10 ಅಂದ್ರೆ 20% ಬಂತು. 20% ಯಾವ ಆಪ್ಷನ್ ಐತಿ, ಆಪ್ಷನ್ 2 ಅದ. ಅದೇ ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. ಹಾಗಾದ್ರೆ ಎಲ್ಲಾ 15 ಗಣಿತ ಪ್ರಶ್ನೆಗಳು ನಿಮ್ಮೆಲ್ಲರಿಗೂ ಈಸಿಯಾಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ಎಲ್ಲ ಪ್ರಶ್ನೆಗಳು ಈಸಿಯಾಗಿ ಅರ್ಥ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್. ಇನ್ನು ಮುಂದೆ ಬರುವಂತ ರೀಸನಿಂಗ್ ಪ್ರಶ್ನೆಗಳು ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಓಕೆ, ರೈಟ್. ನೋಡ್ರಿ ಏನದ, ಇದನ್ನೆಲ್ಲ ಓದಾಕ್ ಹೋಗ್ಬಿಡ್ರಿ, ಕೆಳಗಿಂದ ಅಷ್ಟ ಓದ್ರಿ. ಬಲದಿಂದ 18ನೇ ಅಕ್ಷರ ಯಾವುದು. ಹಾಗಾದ್ರೆ ಬಲಗಡೆಯಿಂದ 18 ನೋಡ್ರಿ, 3 4 5 6 7 8 9 10 11 12 13 14 15 16 17 18. ಹಾಗಾದ್ರೆ 18ನೇ ಅಕ್ಷರ ಏನೈತಿ ಇಲ್ಲಿ, ಆಯ್ ಐತಿ. ಹಾಗಾದ್ರೆ ಆಯ್ ಯಾವ ಆಪ್ಷನ್ ಒಳಗೈತಿ ನೋಡ್ರಿ, ಆಪ್ಷನ್ 3 ಒಳಗೈತಿ. ಇದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. ಡಿಕ್ಷನರಿ ಆರ್ಡರ್ ಒಳಗೆ ನಾವು ಜೋಡಿಸ್ಬೇಕು. ಹೌದಾ? ಹಾಗಾದ್ರೆ ಪಿ ಅಂತಂದ್ರೆ ಎಷ್ಟು, 16. ಡಬ್ಲ್ಯೂ ಅಂದ್ರೆ 23. ಬಿ ಅಂದ್ರೆ 2. ಟಿ ಅಂದ್ರೆ 20. ಹಾಗಾದ್ರೆ ಫಸ್ಟ್ 3 ಬರ್ಬೇಕು. 3 ಯಾವ ಆಪ್ಷನ್ ಒಳಗೈತಿ ನೋಡ್ರಿ, ಫಸ್ಟ್ ಇದ ಒಂದ ಆಪ್ಷನ್ ಒಳಗೈತಿ. ಹಾಗಾದ್ರೆ ಮುಂದಿಂದ ನಾವು ಚೆಕ್ ಮಾಡಬೇಕು, ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ಲಿ ಅದ ಏನಾಗಿರ್ತದ, ಅದರ ಉತ್ತರ ಆಗಿರುತ್ತದೆ. ರೈಟ್. ನೆಕ್ಸ್ಟ್ ಕ್ವಶನ್. ಹಾಗಾದ್ರೆ ಇಲ್ಲೂ ಮತ್ತೆ ಡಿಕ್ಷನರಿ ಕ್ವಶನ್ ಅದ ನೋಡಿ, ಯಾವ ರೀತಿ ಮಾಡಬೇಕು. ಎಲ್ ಅಂತಂದ್ರ 12, ಆರ್ ಅಂದ್ರ 18, ಎಚ್ ಅಂದ್ರ 8, ಯು ಅಂತಂದ್ರ 21. ಹಾಗಾದ್ರೆ ಫಸ್ಟ್ ಯಾವ್ದು ಬರಬೇಕು, 3ನೇದು ಬರ್ಬೇಕು. ಯಾಕ 8 ಫಸ್ಟ್ ಬರ್ಬೇಕು. ಹಾಗಾದ್ರೆ 3ನೇದು ಯಾವ ಆಪ್ಷನ್ ಒಳಗೆ ಫಸ್ಟ್ ಐತಿ ನೋಡ್ರಿ, 3ನೇದು ಇದು ಆಪ್ಷನ್ ಒಳಗೆ ಫಸ್ಟ್ ಐತಿ. ಉಳಿದದ್ದು ಯಾವ್ದ್ರೊಳಗೂ 3 ಇಲ್ಲ ಅಂತಂದ್ರೆ ಯಾವ್ದು ಕರೆಕ್ಟ್ ಆನ್ಸರ್ ಆಗಿರ್ತದಪ್ಪ, ಆಪ್ಷನ್ 4 ಇದೇ ಸರಿಯಾದ ಉತ್ತರ ಆಗಿರ್ತದ. ನೋಡ್ರಿ ಎಷ್ಟು ಈಸಿ ಕ್ವಶನ್. ನೋಡ್ರಿ ಮತ್ತೊಂದು ಏನ್ ಮಾಡ್ಬಿಟ್ಟ, ನಾವು ಇದ್ರೊಳಗೆ 3 ಏನು ಡಿಕ್ಷನರಿ ಆರ್ಡರ್ ಒಳಗೆ ಅರೇಂಜ್ ಮಾಡಕ್ ಕೊಟ್ಬಿಟ್ಟ ನಾವು. ಓಕೆ, ರೈಟ್. ನಿಮ್ ಲಕ್ ಇಷ್ಟು ಈಸಿ ಕ್ವಶನ್ ಬಂದ್ಬಿಟ್ರ. ಹೌದಲ್ಲ?
ಟಿ ಜಾಗದಾಗ ಏನು ಬರೀತೀರಿ 20, ಜಿ ಅಂದ್ರೆ 7, ಎಂ ಅಂದ್ರೆ 13, ಆರ್ ಅಂದ್ರೆ 18. ಹಾಗಾದ್ರೆ ಫಸ್ಟ್ ಯಾವ್ದು ಬರಬೇಕು? ಎರಡನೇದು ಬರಬೇಕು. ಎರಡನೇದು ಎಲ್ಲೈತಿ? ಎರಡನೇದು ಇಲ್ಲೇ ಐತಿ. ಹಾಗಾದ್ರೆ ಎರಡನೇದು ಫಸ್ಟ್ ಇದನ್ನ ಒಂದು ಬಿಟ್ರೆ ಯಾತ್ರೊಳಗೂ ಇಲ್ಲವೇ ಇಲ್ಲ. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಏನು ಕೊಟ್ಟಿದ್ರೆ ಡಿ ಕೆ 23 ಇದ್ದಿದ್ದು ಎಚ್ ಒ 27 ಆಗಿದೆ. ಯು ಎಸ್ 45 ಇದ್ದಿದ್ದು ವೈ ಡಬ್ಲ್ಯೂ 49 ಆಗದ. ಜಿ ಎಂ 34 ಇದ್ದದ್ದು ಏನಾಗಬೇಕಂತ ಕೇಳ್ತಾರೆ. ಹೌದಾ? ಹಾಗಾದ್ರೆ ಡಿ ಅಂತಂದ್ರೆ ಎಷ್ಟು? 4. ಎಚ್ ಅಂತಂದ್ರೆ ಎಷ್ಟು? 8. ಹಾಗಾದ್ರೆ ಏನಾಗೈತಿ ಇಲ್ಲಿ? +4 ಆಗದ. ಕೆ ಅಂತಂದ್ರೆ ಎಷ್ಟು? 11. ಓ ಅಂದ್ರೆ 15. ಇಲ್ಲೂ ಏನಾಗಿದೆ? +4 ಆಗಿರುವಂಥದ್ದು. ಹಾಗಾದ್ರೆ 23 ಇದ್ದಿದ್ದು 27 ಆಗೈತೆ ಅಂದ್ರೆ ಇಲ್ಲೂ ಕೂಡ ಏನಾಗಿದೆ? +4 ಆಗ್ತಾ ಇರುವಂಥದ್ದು. ಹಾಗಾದ್ರೆ ಯು ಇಂದ ವಾಯ್ ಆಗೈತೆ ಅಂದ್ರೆ ಇಲ್ಲೂ +4, ಎಸ್ ಇಂದ ಡಬ್ಲ್ಯೂ ಆಗೈತೆ ಅಂದ್ರೆ ಇಲ್ಲೂ +4, 45 ಇದ್ದಿದ್ದು 49 ಆಗೈತೆ ಅಂದ್ರೆ ಇಲ್ಲೂ +4 ಇರುವಂಥದ್ದು. ಹಾಗಾದ್ರೆ ಇದಕ್ಕೂ ನಾವೇನ್ ಮಾಡಬೇಕು? +4 ಮಾಡಬೇಕು. ಜಿ ಅಂದ್ರೆ 7, ಎಂ ಅಂದ್ರೆ 13. ಹಾಗಾದ್ರೆ 7ಕ್ಕೆ 4 ಕೂಡಿಸಿದ್ರೆ 11 ಬರ್ತದ. 11 ಅಂದ್ರೆ ಏನ್ ಬರಬೇಕು? ಕೆ ಬರಬೇಕು. ಈ ಎರಡು ಆಪ್ಷನ್ಸ್ ಅಂತೂ ಹೋಗ್ಬಿಟ್ಟು. ರೈಟ್. ಹಾಗಾದ್ರೆ ಇದ್ರೊಳಗೆ ಕ್ಯೂ ಅಂತೂ ಐತೆ. ಹಾಗಾದ್ರೆ ಇಲ್ಲಿ ಕಾಮನ್ ಆಗಿ ಏನ್ ಬರ್ತದ? ಕ್ಯೂ ಅಂತೂ ಬಂದೇ ಬರ್ತದ. ಹಾಗಾದ್ರೆ 34 + 4 ಅಂತಂದ್ರೆ ಎಷ್ಟು ಬರಬೇಕಪ್ಪ? 38 ಬರಬೇಕು. ಕೆ ಕ್ಯೂ 38 ಯಾವ್ದ್ರೊಳಗೆ ಕಂಡು ಬರತೈತಿ ನಮಗ? ಆಪ್ಷನ್ 2 ಒಳಗೆ ಕಾಣಿಸತೈತಿ. ಇದೇ ಸರಿಯಾದ ಉತ್ತರ ಆಗಿರುವಂಥದ್ದು. ರೈಟ್. ಆತ್ಮೀಯ ಸ್ನೇಹಿತರೆ, ಈ ಒಂದು ಎಲ್ಲ 20 ಪ್ರಶ್ನೆಗಳು ನಿಮಗೆ ಈಸಿಯಾಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ನಿಮ್ಮೆಲ್ಲರಿಗೂ ಈಸಿಯಾಗಿ ಅರ್ಥ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ, ಚೆನ್ನಾಗಿ ಸ್ಟಡಿ ಮಾಡ್ಕೊರಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.